ಉಳಿಕೆ ವಿಚಾರಗಳನ್ನು ನಮ್ಮ ವೈಸ್ ಚಾನ್ಸಲರ್ ಅವರು ಸಂತ ಸೇವಾಲಾಲ್ರ ಪೂರ್ತಿ ವಿಚಾರಧಾರೆಯನ್ನ ಅವರೆಲ್ಲರೂ ಕೂಡ ಹೇಳ್ತಾರೆ. ನಾನು ಕೂಡ ಧರ್ಮಸ್ಥಳಕ್ಕೆ ಹೋಗ್ಬೇಕಾಯ್ತು, ನಾಯಕರೆಲ್ಲ ಬರಲೇಬೇಕು, ನೀವು ಬಂದು ಕಾರ್ಯಕ್ರಮ ಹೇಳಿದೆ. ಯಾವ ವರ್ಷ ನಾನು ಮಿಸ್ ಮಾಡಿಲ್ಲಪ್ಪ, ಬಂದು ಆಮೇಲೆ ನಾನು ಹೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದೀನಿ. ಸಂತ ಸೇವಾಲಾಲ್ರು ನಮ್ಮೆಲ್ಲರೂ ಕೂಡ ಇನ್ನೂ ಬದುಕಿದ್ದಾರೆ ಅನ್ಕೋಬೇಕು ನಾವು. ಯಾಕಂದ್ರೆ ಆ ಪವಾಡ ಪುರುಷರು ಇವತ್ತು ನಮಗೆ ಸಮಾಜದಲ್ಲಿ ಬದುಕುವಂತ ಜೀವನವನ್ನು ಕಲಿಸ್ಕೊಟ್ಟಂತಾರ. ಬಹುಶಃ ಸಂತ ಸೇವಾಲಾಲ್ ಇಲ್ಲ ಅಂದಿದ್ರೆ ನಾವು ಇನ್ನೂ ಒಂದಷ್ಟು ವರ್ಷ ಬೇಕಾಗಿತ್ತು ಈ ಸಮಾಜಮುಖಿಯಾಗಿ ಮತ್ತು ಈ ರಾಜ್ಯದಲ್ಲಿ ನಾವು ಒಂದು ಬಂಜಾರ ಸಮುದಾಯ ಇದ್ದೀವಿ ಅಂತೇಳಿ ತೋರಿಸ್ಕೊಳ್ಬೇಕಾದ್ರೆ ಇನ್ನೂ ಹಲವಾರು ವರ್ಷಗಳು ಬೇಕಾಗಿತ್ತು. ಅದಕ್ಕೋಸ್ಕರ ಯಾರು ನಮ್ಮ ಗುರುಗಳಿರ್ತಾರೋ ಅವ್ರ ಪ್ರತಿನಿತ್ಯ ಕೂಡ ನಾವು ಮಾಡುವಂತ ಕೆಲಸವನ್ನ ಮಾಡಬೇಕು, ಅವರ ಜೀವನ ಚರಿತ್ರೆಯನ್ನು ಕೂಡ ನಾವು ತಿಳ್ಕೊಳ್ಬೇಕು ಅಂತಕ್ಕಂಥ ಮಾತನ್ನ ಹೇಳಿ ಮತ್ತೊಂದ್ಸರಿ ನಮ್ಮೆಲ್ಲರೂ ಕೂಡ ಶುಭಾಶಯಗಳು. ಮುಂದಿನ ವರ್ಷ ಇನ್ನು ಜೋರಾಗಿ ಮಾಡೋಣ. ಯಾಕಂದ್ರೆ ನಾನು ಅನ್ಕೊಂಡೆ ಚೆನ್ನಾಗಿ ಮಾಡ್ತಾ ಇದ್ವಿ, ಯಾರನ್ನ ಮಾಡ್ಕೊಂಡ್ರಿ 10 ಜನ ಮಾಡ್ಕೊಂಡಿರ್ಬಿಟ್ಟು ನಾವ್ ಯಾರು ಪ್ರಾರಂಭದಿಂದ ಮಾಡಿದ್ರೆ ಮಾಡೋಣ. ಈಗ ಎಲೆಕ್ಷನ್ ಟೈಮ್ ಮಾಡೋ ಸಂತ ಸೇವಾಲಾಲ್ ಜಯಂತಿ ಬೇರೆ, ಇನ್ನು 5 ವರ್ಷ ಮಾಡಲ್ಲ, ಈಗ ಮತ್ತೆ ಪ್ರತಿ ವರ್ಷ ನಾವೇ ಮಾಡ್ಬೇಕು. ಇದೆಲ್ಲ ಜನರಿಗೆ ಗೊತ್ತಿರ್ತಕ್ಕಂಥ ವಿಚಾರನೆ. ಯಾವ ಟೈಮಲ್ಲಿ ಯಾರ ಮೇಲೆ ಯಾವ ಪ್ರೀತಿ ಜಾಸ್ತಿ ಆಗ್ತದೆ ಅಂದ್ರೆ ಅವಾಗೇನು ಅವ್ರಿಗೆ ಕೆಲಸ ಆಗ್ಬೇಕು ಅಂತಾನೆ. ಇದೆಲ್ಲ ಏನು ಇವತ್ತೇನು ದೊಡ್ಡೇನಿಲ್ಲ, ಎಲ್ಲ ಬಹಳ ಬುದ್ಧಿವಂತರು ಇರ್ತಕ್ಕಂಥದ್ದು. ಅದ್ರ ಬಗ್ಗೆ ಮಾಡೋದು ಬೇಡ, ನಮ್ದು ಏನಿದೆಯೋ ನಮ್ಮ ಸಂಘಟನೆ ಮುಖಾಂತರ ನಮ್ಮ ಕಾರ್ಯಕ್ರಮವನ್ನು ನಾವು ಮಾಡೋಣ. ಮತ್ತೆ ಸಂತ ಸೇವಾಲಾಲ್ರು ಇವತ್ತು ಇಡೀ ಬಂಜಾರ ಸಮುದಾಯ ಸೇರೋರ ಅಲ್ಲ, ಅಲ್ಲಿದ್ರು ಕೂಡ ನಮ್ಮೆಲ್ಲರಿಗೂ ಸೇರಿರ್ತಕ್ಕಂಥ ಒಬ್ಬ ಮಹಾನುಭಾವ. ಅಂತ ಮಹಾಪುರುಷರು, ಅಂತ ಮಹಾನುಭಾವರು ಇದ್ದಿದ್ದಕ್ಕೆ ಇವತ್ತು ಇನ್ನು ದೇಶ ಉಳ್ಕೊಂಡಿರೋದು ಗೊತ್ತಿರಲಿ. ಬಸವಣ್ಣವ್ರು ಇರ್ಬೋದು, ಸ್ವಾಮಿ ವಿವೇಕಾನಂದರು ಇರ್ಬೋದು, ಅಕ್ಕ ಮಹಾದೇವಿ ಇರ್ಬೋದು, ಸಂತ ಸೇವಾಲಾಲ್ರಂತರು, ಮಡಿವಾಳ ಮಾಚಯ್ಯ, ಇವರೆಲ್ಲ ಇರೋದಕ್ಕೋಸ್ಕರ ಅಲ್ಲಲ್ಲಿ ಧರ್ಮವನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಿ ನಮ್ಮ ಧರ್ಮದಲ್ಲಿ ಇರ್ತಕ್ಕಂಥ ಈ ತರ ಸಮುದಾಯಗಳನ್ನು ಒಗ್ಗಟ್ಟು ಮಾಡೋದಕ್ಕೋಸ್ಕರ ಇನ್ನು ಉಳ್ಕೊಂಡಿದ್ದೀವಿ ನಾವು. ಇಲ್ಲಾಂದ್ರೆ ಯಾವತ್ತು ಶಿವಾಜಿ ಮಹಾರಾಜರು ಅವರೆಲ್ಲ ಇಲ್ಲಾಂದ್ರೆ ನಾವು ಇಲ್ಲಿ ಬದುಕ್ತಾ ಇದ್ವಿ. ನಾವೆಲ್ಲ ಕೂಡ ಇದನ್ನು ನೆನ್ಕೊಳ್ಳೋಂಥ ಕೆಲಸ ಅವೆಲ್ಲ ಕೂಡ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತುಗಳಿಗೆ ವಿರಾಮವನ್ನು ಕೊಡ್ತೀನಿ. ಜೈ ಹಿಂದ್. ನಮ್ಮ ನಾಡು ನುಡಿಗಾಗಿ ಸೇವೆ ಸಲ್ಲಿಸಿರತಕ್ಕಂತ ನಮ್ಮ ಸಮಾಜದ ಹೆಮ್ಮೆಯ ಪುತ್ರ ರತ್ನಗಳನ್ನ ಗುರುತಿಸಿ ಗೌರವಿಸುವ ಸಮಯ ಈಗ ಬಂದಿದ್ದು. ಡಾಕ್ಟರ್ ಕೃಷ್ಣ ನಾಯಕ್ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತ ಮಾಡಿಕೊಳ್ತಾನೆ. ಶ್ರೀ ಕೃಷ್ಣ ನಾಯಕ್ ಅವರ ಬಗ್ಗೆ ಒಂದೆರಡು ಮಾತುಗಳನ್ನ ನಿಮ್ಮ ಮುಂದೆ ತರಲು ನಾನು ಇಷ್ಟಪಡ್ತೇನೆ. ಡಾಕ್ಟರ್ HP ಕೃಷ್ಣ ನಾಯಕ್ ಅವರು ಮಾಜಿ ಸೇನಾ ವೈದ್ಯಾಧಿಕಾರಿಗಳು. 30 ವರ್ಷ ಸೇನಾ ಸೇವೆ ಮಾಡಿ ದೇಶದ ಎಲ್ಲ ಗಡಿಗಳಲ್ಲಿ ಸೇವೆ ಮಾಡಿ 3 ಯುದ್ಧಗಳಲ್ಲಿ ಭಾಗವಹಿಸಿ ಭಾರತದ ರಾಷ್ಟ್ರಪತಿಗಳ ಪದಕಗಳನ್ನ ಪಡೆದು ಯಲಹಂಕದ ಕೆಂಚೇನಹಳ್ಳಿಯಲ್ಲಿ ಪ್ರಸ್ತುತ ನೆಲೆಸಿದ್ದಾರೆ. ಇವರು ಫಿಸಿಷಿಯನ್ ಹಾಗೂ ಚರ್ಮ ರೋಗದ ತಜ್ಞರಾಗಿದ್ದು ಈಗ ಲಯನ್ಸ್ ಕ್ಲಬ್ ಆಫ್ ಯಲಹಂಕದ ಅಧ್ಯಕ್ಷರು ಮತ್ತು ವೈದ್ಯರ ಸಂಘದ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಲಯನ್ಸ್ ಕ್ಲಬ್ ನಲ್ಲಿ ಒಂದು ಉಚಿತ ಆಸ್ಪತ್ರೆ ತೆರೆದು ಪ್ರತಿದಿನವೂ ಕೂಡ ಉಚಿತವಾಗಿ ರೋಗಿಗಳಿಗೆ ಚಿಕಿತ್ಸೆ ಕೊಡುತ್ತಿದ್ದಾರೆ. ಇಂತಹ ನಮ್ಮ ಸಮಾಜದ ಪುಟ್ಟ ರತ್ನಕ್ಕೆ ಇವತ್ತು ಈ ಸಂತ ಸೇವಾಲಾಲ್ ಜಯಂತಿಯ ಅಂಗವಾಗಿ ಗೌರವಿಸಲಾಗುತ್ತಿದೆ. ಸನ್ಮಾನ್ಯ ಶಾಸಕರು ದಯಮಾಡಿ ನಮ್ಮ ಡಾಕ್ಟರ್ ಕೃಷ್ಣ ನಾಯಕ್ ರವರಿಗೆ ಸನ್ಮಾನ ಮಾಡಬೇಕಾಗಿ ಎಲ್ಲರ ಪರವಾಗಿ ವಿನಂತಿ ಮಾಡಿಕೊಳ್ತೇನೆ. ನಮ್ಮ ಸಮಾಜದ ಪುತ್ರ ರತ್ನಗೆ ಒಂದು ಜೋರಾದ ಚಪ್ಪಾಳದಲ್ಲಿ ಇವರ ಅದ್ವಿತೀಯ ಸಮಾಜ ಸೇವೆ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜಕ್ಕೆ ದೊರಕಲಿ ಎಂದು ನಿಮ್ಮೆಲ್ಲರ ಪರವಾಗಿ ಆಶಿಸುತ್ತೇವೆ. ತುಂಬ ಹೃದಯದ ಅಭಿನಂದನೆಗಳು ಸರ್. ಸರ್ 2 ನಿಮಿಷ ನಾನೀಗ ನಿಮ್ಮಲ್ಲಿ ಒಂದೇ ಒಂದು ಮನವಿ ಮಾಡ್ತಾ ಇದ್ದೀನಿ. ನೀವು ಕೇಳುತ್ತಾ ಒಂದು ಕೆಲಸನ ನಾನು ನಿಷ್ಠೆಯಿಂದ ಮಾಡ್ಕೊಂಡು ಬರ್ತಾ ಇದ್ದೀನಿ. ಈ ಕಡೆ ಸಮಾಜದನ್ನು ನೋಡ್ಬೇಕು, ಎಲ್ಲ ಸಮಾಜದ್ದು ನಾನು ಖಾಲಿ ನಾನು ಕೆಟ್ಟ ಸ್ಕ್ರಾಪ್ ಆಗ್ಬಿಟ್ಟಿದ್ದೀನಿ. ಆಮೇಲೆ ಇಲ್ಲಿ ನಾನು ಇದು ಏನು ನೀವು ನನಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದೀರಾ, 2008ರಲ್ಲಿ ಕೊಟ್ಟಿರೋ ಜವಾಬ್ದಾರಿ ಇದುವರೆಗೂ ನನಗೆ ನೀವು ಜವಾಬ್ದಾರಿ ಕೊಟ್ಟಿದ್ದೀರಾ. ನಾನು ಚಿರಋಣಿ ಅದಕ್ಕೆ. ನಾನು ನಿಷ್ಠೆಯಿಂದ ನಾನು ಕೆಲಸ ಮಾಡ್ತಾ ಇದ್ದೀನಿ. ದಯವಿಟ್ಟು ನಾನು ಮನವಿ ಕೊಡ್ತಾ ಇದ್ದೀನಿ. ಚಿಕ್ಕ ಕೆಲಸ ಇದು ಸಮಾಜಕ್ಕೋಸ್ಕರವಾಗಿ. ಇದನ್ನ ಆದಷ್ಟು ಇದೊಂದು ನಮ್ಮ ಸೇವಾಲಾಲ್ 198 ವಾರ್ಡಲ್ಲಿ ಎಲ್ಲೂ ಮಾಡಿಲ್ಲ, ಯಾವ ಸರ್ಕಾರದಲ್ಲೂ ಮಾಡಿಲ್ಲ ಅಂತಾದ ಒಂದು ಉದ್ಯಾನವನ ನಮ್ಮ ಮೈಸೂರಲ್ಲಿ ಒಂದೇ ಮಾತಲ್ಲಿ ನಾಯಕ ಎಲ್ಲಿದೆ ಹುಡ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರು.
ನಾನು ಇಲ್ಲಿ ಇದೆ ಸರ್ ಅಂತ ತಕ್ಷಣ ನಾವು ಬಸ್ ಬಿಡು ಹೋಗಪ್ಪ ಅಂತ ಹೇಳಿದ್ರು. ಅದನ್ನ ಮಾಡಿಕೊಟ್ಟಿದ್ದೀರ ಸರ್. ಅದಕ್ಕೆ ನಮ್ಮ ಸಮಾಜದ ವತಿಯಿಂದ ನಾವು ಚಿರುಣಿ ಆಗಿದ್ದೀವಿ. ಅದೇ ರೀತಿ ಈಗ ಇಲ್ಲಿ ನಾವು ತುಂಬಾ ಜನ ಇಲ್ಲಿ ಇದ್ದೀವಿ. ಎಲ್ಲಾದ್ರೂ ಒಂದು ಸ್ವಲ್ಪ ಒಂದು ಸಮುದಾಯ ಭವನ ಕೊಡೋದಕ್ಕೆ ಕಟ್ಟೋದಕ್ಕೆ ಎಲ್ಲಾದ್ರೂ ಒಂದು ಜಾಗ ಮಾಡಿಕೊಟ್ರೆ ನಿಮ್ಮ ಹೆಸರು ಹೇಳ್ಕೊಂಡು ನನಗೆ ನೀವು ಜವಾಬ್ದಾರಿ ಕೊಟ್ಟಿರೋದಕ್ಕೂ ಸಮಾಜಕ್ಕೂ ಒಂದು ಅನುಕೂಲ ಆಗುತ್ತೆ ಅಂತ ಕೇಳ್ಕೊಳ್ತಾ ಇದ್ದೀನಿ ಸರ್. ಇಷ್ಟೇ ನನ್ನ ಮನವಿ. ದಯವಿಟ್ಟು ಇದನ್ನ ನೀವು ಮನಸ್ಸಲ್ಲಿ ಇಟ್ಕೊಂಡು ಸಣ್ಣ ಮನವಿ ಸರ್. ಅಂದ್ರೆ ಒಂದು 7,000 ವೋಟರ್ಸ್ಗೆ ಜವಾಬ್ದಾರಿ ಕೊಟ್ಟಿದ್ದೀರಾ. ಅದು ಸ್ವಲ್ಪ ನಾನು ನಿಷ್ಠೂರ ಆಗ್ತಾ ಇದ್ದೀನಿ. ಅದು ಸ್ವಲ್ಪ ಮನಸ್ಸಲ್ಲಿ ಇಟ್ಕೊಂಡು ನನಗೆ ಏನಾದ್ರು ಸ್ವಲ್ಪ ಹೆಲ್ಪ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ನಿಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಸರ್.